ತೆರೆ ಮೇಲೆ ನಾವು ನೋಡುವ ನಟಿಯರು ಯಾವಾಗಲೂ ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಕಾಣಿಸ್ತಾರೆ. ಒಬ್ಬರು ತಮ್ಮ ಗ್ಲಾಮರ್ನಿಂದ ಫೇಮಸ್ ಆದ್ರೆ ಇನ್ನೊಬ್ಬರು ಪವರ್ಫುಲ್ ಪರ್ಫಾರ್ಮೆನ್ಸ್ನಿಂದ ಪ್ರೇಕ್ಷಕರ ಮನ ಗೆದ್ದಿದ್ದಾರೆ. ವಿಭಿನ್ನ ಪಾತ್ರಗಳು, ಅದ್ಭುತ ನಟನೆ ಹಾಗೂ ಸ್ಕ್ರೀನ್ ಪ್ರೆಸೆನ್ಸ್ನಿಂದ ದೊಡ್ಡ ಅಭಿಮಾನಿ ಬಳಗವನ್ನು ಸಂಪಾದಿಸಿದ್ದಾರೆ. ಆದರೆ ಈ ಸ್ಟಾರ್ ನಟಿಯರ ಬದುಕಿನ ಇನ್ನೊಂದು ಮುಖ ನಿಮಗೆ ಗೊತ್ತಾ? ಸಿನಿಮಾ ಜಗತ್ತಿನಲ್ಲಿ ಮಿಂಚುತ್ತಿರುವ ನಟಿಯರು ತಮ್ಮ ಜೀವನದಲ್ಲಿ ಎದುರಿಸಿದ ಆರೋಗ್ಯದ ಸವಾಲುಗಳ ಬಗ್ಗೆಯೂ ಮುಕ್ತವಾಗಿ ಮಾತನಾಡಿದ್ದಾರೆ. ಇಂತಹ ಆರೋಗ್ಯ ಸಮಸ್ಯೆಯ ನಡುವೆಯೂ ಜಗ್ಗದೆ ತಮ್ಮ ಕೆಲಸ ಮತ್ತು ಜೀವನವನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ. ಹಾಗಾದ್ರೆ ಆ ನಟಿಯರು ಯಾರು? ಅವರ ಆರೋಗ್ಯದ ಹೋರಾಟ ಹೇಗಿತ್ತು? ಬನ್ನಿ ಒಬ್ಬೊಬ್ಬರನ್ನಾಗಿ ನೋಡೋಣ. ಸಮಂತಾ ರುತ್ ಪ್ರಭುಗೆ ಮಯೋಸಿಟಿಸ್ ಸಮಸ್ಯೆ. ಎ ಮಾಯಾ ಚೇಜಾವೆ ಮೂಲಕ ಟಾಲಿವುಡ್ಗೆ ಎಂಟ್ರಿ ಕೊಟ್ಟ ಸಮಂತಾ ಈಗ ಮಹಾನಟಿ, ರಂಗಸ್ಥಳಂ, ಮರ್ಸಲ್ ಸೇರಿದಂತೆ ಹಲವು ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಟಿಸಿ ದಕ್ಷಿಣ ಭಾರತದ ಬಹುಬೇಡಿಕೆಯ ನಟಿಯಾಗಿದ್ದಾರೆ. ಆದರೆ ತಮ್ಮ ವೃತ್ತಿ ಜೀವನದ ನಡುವೆಯೇ ಸಮಂತಾ ಒಂದು ದೊಡ್ಡ ಆರೋಗ್ಯ ಸವಾಲನ್ನು ಎದುರಿಸಿದ್ರು. ಅದು ಮಯೋಸಿಟಿಸ್. ಇದು ಆಟೋ ಇಮ್ಯೂನ್ ಕಾಯಿಲೆಯಾಗಿದ್ದು ಸ್ನಾಯುಗಳ ಮೇಲೆ ಪರಿಣಾಮ ಬೀರುತ್ತೆ. ಈ ಸಮಸ್ಯೆಯಿಂದ ತೀವ್ರ ಆಯಾಸ ಸೇರಿದಂತೆ ಹಲವು ತೊಂದರೆಗಳನ್ನು ಎದುರಿಸಿದ ಸಮಂತಾ ತಮ್ಮ ಆರೋಗ್ಯದ ವಿಚಾರವನ್ನು ಮುಚ್ಚಿಡದೆ ಅಭಿಮಾನಿಗಳ ಜೊತೆ ಹಂಚಿಕೊಂಡಿದ್ರು. ಅನುಷ್ಕಾ ಶೆಟ್ಟಿಗೆ ಸುಮ್ನೆ ನಗೋ ಕಾಯಿಲೆ. ಅರುಂಧತಿಯ ಜೇಜಮ್ಮ ಪಾತ್ರದಿಂದಲೇ ಪ್ರೇಕ್ಷಕರನ್ನು ಬೆಚ್ಚಿ ಬೀಳಿಸಿದವರು. ಬಾಹುಬಲಿಯ ದೇವಸೇನಾ ಮೂಲಕ ಪ್ಯಾನ್ ಇಂಡಿಯಾ ಸ್ಟಾರ್ ಆದ ಅನುಷ್ಕಾ ರುದ್ರ ಮಹಾದೇವಿ, ಭಾಗಮತಿ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ತಮ್ಮ ವಿಭಿನ್ನ ನಟನೆ ಮೂಲಕ ಗಮನ ಸೆಳೆದಿದ್ದಾರೆ. ಆದರೆ ಅನುಷ್ಕಾ ಒಮ್ಮೆ ತಮ್ಮಲ್ಲಿರುವ ವಿಚಿತ್ರ ಅನುಭವವೊಂದರ ಬಗ್ಗೆ ಮಾತನಾಡಿದ್ರು. ನಗಬೇಕಾದ ಸಂದರ್ಭ ಇಲ್ಲದಿದ್ರೂ ಇದ್ದಕ್ಕಿದ್ದಂತೆ ನಗು ಬರುತ್ತೆ. ಒಮ್ಮೆ ನಗು ಶುರುವಾಯಿತು ಅಂದರೆ ಅದನ್ನು ಕಂಟ್ರೋಲ್ ಮಾಡೋದು ಕಷ್ಟ ಅಂತ ಅವರು ಹೇಳಿಕೊಂಡಿದ್ರು. ಈ ಅನುಭವವನ್ನ PBA ಎಂದು ಹಲವು ವರದಿಗಳು ಹೇಳಿವೆ. ಈ ಸ್ಥಿತಿಯಲ್ಲಿ ವ್ಯಕ್ತಿಯ ನಿಜವಾದ ಭಾವನೆಗೆ ಹೊಂದಿಕೆಯಾಗದ ರೀತಿಯಲ್ಲಿ ಹಠಾತ್ತನೆ ನಗು ಅಥವಾ ಅಳು ಕಾಣಿಸಿಕೊಳ್ಳುತ್ತವೆ. ಆದರೆ ಅನುಷ್ಕಾ ಸ್ವತಃ ಇದನ್ನ PBA ಎಂದು ಅಧಿಕೃತವಾಗಿ ದೃಢಪಡಿಸಿಲ್ಲ. ಕಾಜಲ್ ಅಗ್ರವಾಲ್ಗೆ ಬ್ರಾಂಕಿಯಲ್ ಅಸ್ತಮ. ಮಗಧೀರ, ತುಪಾಕಿ, ಸಿಂಗಂ, ಮಾರಿ ಸೇರಿದಂತೆ ಹಲವು ಹಿಟ್ ಸಿನಿಮಾಗಳಲ್ಲಿ ನಟಿಸಿರುವ ಕಾಜಲ್ ದಕ್ಷಿಣ ಭಾರತದ ಜನಪ್ರಿಯ ನಟಿಯರಲ್ಲಿ ಒಬ್ಬರು. ವಿಶೇಷವಾಗಿ ಮಗಧೀರ ಸಿನಿಮಾ ಅವರ ವೃತ್ತಿ ಜೀವನಕ್ಕೆ ದೊಡ್ಡ ತಿರುವು ನೀಡಿತ್ತು. ಇಷ್ಟೆಲ್ಲ ಯಶಸ್ಸಿನ ನಡುವೆ ಕಾಜಲ್ ಬಾಲ್ಯದಿಂದಲೇ ಒಂದು ಆರೋಗ್ಯ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. ಅದು ಬ್ರಾಂಕಿಯಲ್ ಅಸ್ತಮ. ತಮಗೆ 5 ವರ್ಷದ ವಯಸ್ಸಿನಲ್ಲೇ ಅಸ್ತಮ ಇರುವುದು ಗೊತ್ತಾಯಿತು ಎಂದು ಕಾಜಲ್ ಅಗ್ರವಾಲ್ ಹೇಳಿಕೊಂಡಿದ್ದಾರೆ. ಚಿಕ್ಕ ವಯಸ್ಸಿನಲ್ಲೇ ಆಹಾರ ಮತ್ತು ಜೀವನ ಶೈಲಿಗೆ ಸಂಬಂಧಿಸಿದ ಕಟ್ಟುನಿಟ್ಟಿನ ನಿಯಮ ಪಾಲಿಸಿದ್ರು. ಈಗಲೂ ಈ ಸಮಸ್ಯೆ ಸಂಪೂರ್ಣವಾಗಿ ದೂರವಾಗಲಿಲ್ಲ. ಮಮತಾ ಮೋಹನ್ ದಾಸ್ಗೆ ವಿಟಿಲಿಗೋ. ನಟಿ ಮಾತ್ರವಲ್ಲ, ಒಳ್ಳೆಯ ಗಾಯಕಿಯೂ ಆಗಿರುವ ಮಮತಾ ಮೋಹನ್ ದಾಸ್ ಮಲಯಾಳಂ ಮತ್ತು ತೆಲುಗು ಸೇರಿದಂತೆ ಹಲವು ಭಾಷೆಗಳ ಸಿನಿಮಾಗಳಲ್ಲಿ ಹೆಸರು ಮಾಡಿದ್ದಾರೆ. ಆದರೆ ಅವರ ಬದುಕಿನಲ್ಲಿ ಆರೋಗ್ಯದ ಹೋರಾಟ ಒಂದಲ್ಲ, ಹಲವು ಬಾರಿ ಎದುರಾಗಿದೆ. ಮಮತಾ ಹಾಡ್ಕಿನ್ಸ್ ಲಿಂಫೋಮಾ ಎಂಬ ಕ್ಯಾನ್ಸರ್ ವಿರುದ್ಧ ಹೋರಾಡಿ ಗೆದ್ದವರು. ನಂತರ ಮತ್ತೆ ಕ್ಯಾನ್ಸರ್ ಎದುರಾದಾಗಲೂ ಧೈರ್ಯ ಕಳೆದುಕೊಳ್ಳದೆ ಅದನ್ನು ಎದುರಿಸಿದ್ದಾರೆ. ಸದ್ಯ ಇವರು ವಿಟಿಲಿಗೋ ಅಂದ್ರೆ ತ್ವಚೆಯ ಕೆಲವು ಭಾಗಗಳಲ್ಲಿ ಬಣ್ಣ ಕಳೆದುಕೊಳ್ಳುವ ಸಮಸ್ಯೆಯನ್ನ ಎದುರಿಸುತ್ತಿದ್ದಾರೆ. ಸುಹಾಸಿನಿ ಮುನಿರತ್ನಂಗೆ TB ಅಟ್ಯಾಕ್. ದಕ್ಷಿಣದ ಖ್ಯಾತ ನಟಿ ಸುಹಾಸಿನಿ ರಾಷ್ಟ್ರ ಪ್ರಶಸ್ತಿ ಸೇರಿದಂತೆ ಹಲವು ಗೌರವಗಳಿಗೆ ಪಾತ್ರರಾಗಿದ್ದಾರೆ. ಕನ್ನಡದಲ್ಲಿ ಬಂಧನ, ಮುತ್ತಿನಹಾರ, ಸುಪ್ರಭಾತ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿ ಕನ್ನಡಿಗರ ಮನಗೆದ್ದಿದ್ದ ಇವರ ಜೀವನದಲ್ಲೂ ಆರೋಗ್ಯದ ಹೋರಾಟವಿತ್ತು. ಸುಹಾಸಿನಿ ತಮಗೆ 2 ಬಾರಿ TB ಬಂದಿತ್ತು ಎಂದು ಹೇಳಿಕೊಂಡಿದ್ದಾರೆ. ಬಾಲ್ಯದಲ್ಲಿ ಒಮ್ಮೆ, ನಂತರ 30ರ ವಯಸ್ಸಿನಲ್ಲಿ ಮತ್ತೊಮ್ಮೆ TB ಎದುರಿಸಿದ್ರು. ಚಿಕಿತ್ಸೆಯ ಮೂಲಕ ಚೇತರಿಸಿಕೊಂಡ ಇವರು ನಂತರ TB ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸಕ್ಕೂ ಮುಂದಾಗಿದ್ರು. ತೆರೆ ಮೇಲೆ ನಾವು ಇವರನ್ನು ಹೀರೋಯಿನ್ಗಳಾಗಿ ನೋಡಿದ್ದೇವೆ. ಆದರೆ ನಿಜ ಜೀವನದಲ್ಲಿ ತಮ್ಮ ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸಿ ಮತ್ತೆ ಎದ್ದು ನಿಂತ ಇವರ ಕತೆ ಅದಕ್ಕಿಂತಲೂ ದೊಡ್ಡದು. ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಮ್ಮ ಕನ್ನಡ ಲೇಟೆಸ್ಟ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.